ಆಪ್ಕಿ ಅದಾಲತ್ನಲ್ಲಿ ಕಿರಣ್ ಬೇಡಿ ಅವರ ಮೇಲೆ ಇರುವ ಆರೋಪ. ಇವರು ವಿವಾದಗಳಿಂದ ಸುತ್ತುವರೆದಿರ್ತಾರೆ. ಕಿರಣ್ ಜಿ, ನಿಮ್ಮ 33 ವರ್ಷಗಳ ಪೊಲೀಸ್ ಕರಿಯರ್ ಅನ್ನ ನಾನ್ ನೋಡ್ದೆ. ಓದ್ವಾಗ ಅನ್ನಿಸ್ತು ಏನಂದ್ರೆ ನಿಮ್ಮ ಹೆಸರಂತೂ ವಿವಾದಗಳ ದೇವತೆ ಅಂತಿರ್ಬೇಕಿತ್ತು. ಪ್ರತಿ ಹೆಜ್ಜೆನಲ್ಲೂ ನಿಮಗೋಸ್ಕರ ಯಾವ್ದಾದ್ರೂ ಒಂದು ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಯಾವುದು? 1981ನಲ್ಲಿ ಮೊದಲನೇ ಸಲ ದಿಲ್ಲಿ ಜನ ನಿಮ್ಮನ್ನ ನೋಡಿದ್ದು ಯಾವಾಗಂದ್ರೆ ಪ್ರತಿಯೊಬ್ಬರ ಗಾಡಿನ ಕ್ರೇನ್ನಿಂದ ಎತ್ಕೊಂಡು ಹೋಗ್ಬೇಕಾದ್ರೆ. ಇದ್ರಲ್ಲಿ ಕಾಂಟ್ರವರ್ಸಿ ಆಗೋ ವಿಷಯ ಯಾವ್ದಿದೆ? ಆ ಸಮಯ ನಿಮ್ಮ ಹೆಸರನ್ನ ಕ್ರೇನ್ ಬೇಡಿ ಅಂತ ಮಾಡ್ಬಿಟ್ಟಿತ್ತು. ಇದೇನ್ ಕಾಂಟ್ರವರ್ಸಿ ಅಲ್ವಲ್ಲ? ಇದ್ ಕಾಂಟ್ರವರ್ಸಿನಾ? ಇದ್ಯಾವ ಕಾಂಟ್ರವರ್ಸಿ? ಇದು ವಿವಾದ ಆಗಿತ್ತು. ಜನರಿಗನ್ಸಿತ್ತು ಏನಂದ್ರೆ ಇಷ್ಟು ಕಟ್ಟುನಿಟ್ಟಾಗಿ ಇರಬಾರ್ದು ದಿಲ್ಲಿ ಜನರ ಟ್ರಾಫಿಕ್ನ ಜೊತೆ ಅಂತ. ಎಷ್ಟೊಂದ್ ಹಾಳಾಗಿತ್ತು, ಅದನ್ನ ಹಾಗೆ ಸರಿ ಮಾಡ್ಬೇಕಿತ್ತು. ಆದ್ರೆ ನೀವು ನೋಡಿದ್ರ ಈಗ ಮತ್ತೆ ಹಾಳಾಗಿದೆ. ಹಾಗಾದ್ರೆ ವಾಪಸ್ ಡ್ಯೂಟಿಗೆ ಬರ್ಬೇಕಾಗತ್ತೆ. ನಿಮ್ಗೆ ನಿಜವಾದ ಕಾಂಟ್ರವರ್ಸಿ ಹೇಳ್ತೀನಿ. ಚಂಡೀಗಢ್ನಲ್ಲಿ ಯಾವಾಗ ನಿಮ್ಮ ಪೋಸ್ಟಿಂಗ್ ಆಯ್ತೋ ಆಗ ನೀವು ಮಾಡ್ದಂತ ಮೊದಲನೇ ಕೆಲ್ಸ ಏನು ಅಂತಂದ್ರೆ ಅಲ್ಲಿ ಡಿಸ್ಕೋಸ್ ಏನಿದ್ವೋ ಅವನ್ನ ಬಂದ್ ಮಾಡ್ಸಿ ಹೇಳಿದ್ರಿ ನಗರದಲ್ಲಿ ಯಾವ್ದೇ ನೈಟ್ ಲೈಫ್ ಇರಬಾರ್ದು ಅಂತ. ಹೌದು, ಬಂದ್ ಮಾಡಿಸ್ದೆ. ಯಾಕಂದ್ರೆ ಮಕ್ಕಳು ತುಂಬಾ ಹಾಳಾಗ್ತಿದ್ರು ಮತ್ತು ಯೂನಿವರ್ಸಿಟಿ ಇದೆ ಹಾಗಂತ ಡ್ರಿಂಕ್ಸ್ ಕೊಡ್ತಿದ್ರು 12 ಗಂಟೆ ಮೇಲೆ. ಆಮೇಲೆ ಹುಡುಗಿರನ್ ಎತ್ಕೊಂಡು ಹೋಗಿ ಏನ್ ಬೇಕಾದ್ರೂ ಮಾಡೋದು. ಹಾಗಾದ್ರೆ ಪೊಲೀಸ್ ಇರೋದು ಯಾಕೆ? ನಾವ್ಯಾಕಿದೀವಿ? ಒಂದ್ ವೇಳೆ ಅವ್ರು 12 ಗಂಟೆ ಮೇಲೆ ಕುಡ್ದು ಹುಡುಗಿರನ್ ಚುಡಾಯಿಸೋದು, ಆಮೇಲೆ ನಾನ್ ಅದನ್ನ ಬರೀ ತನಿಖೆ ಮಾಡ್ತಾನೆ ಇರ್ಬೇಕಾ? ಹಾಗಾದ್ರೆ ನಾನ್ ಯಾಕಿದೀನಿ? ಆದ್ರೆ ನಿಮ್ ಕೆಲ್ಸ ಪೊಲೀಸಿಂಗ್ ಮಾಡೋದಾ ಅಥವಾ ಸೊಸೈಟಿನ ರಿಫಾರ್ಮ್ ಮಾಡೋದಾ? ಎರಡು. ನನ್ ಕೆಲ್ಸ ಪೊಲೀಸ್ ಕೆಲ್ಸನೂ ಮಾಡೋದು ಮತ್ತೆ ಕ್ರೈಮ್ನೂ ತಡೆಯೋದು. ಮತ್ತೆ ಯಾವ ವಿಷಯ ಕ್ರೈಮ್ನ ಹೆಚ್ಚುತ್ತೋ ಹಾಗೆ ಪ್ರತಿ ವಿಷಯಕ್ಕೂ ಒಂದ್ ಲಿಮಿಟ್ ಇರುತ್ತೆ. ಯಾವಾಗ ನೀವ್ ಲಿಮಿಟ್ ಕ್ರಾಸ್ ಮಾಡ್ತೀರಾ ಅಂದ್ರೆ ಮತ್ ಪೊಲೀಸ್ ಯಾಕೆ? ಪೊಲೀಸ್ ಇರೋದೇ ಆ ಲಿಮಿಟ್ ಬಗ್ಗೆ ಹೇಳೋಕೆ, ಅಂದ್ರೆ ಇದು ಲಿಮಿಟ್ ಅಂತ. ಇದ್ರ ಮೇಲ್ ನೀವೇನಾದ್ರೂ ಹೋದ್ರೆ ಅದಾದ್ಮೇಲೆ ತಿಹಾರ್ ಜೈಲ್. ಕಿರಣ್ಜಿ, ಆದ್ರೆ ಪೊಲೀಸ್ ಆಫೀಸರ್ಗಳು ತುಂಬಾ ಜನ ಇದ್ದಾರೆ. ಏನು ಕಾರಣ ಇರ್ಬೋದು? ನೀವು ಎಲ್ಲಿಗೆ ಹೋದ್ರೂ ಅಲ್ಲಿ ಈ ತರದ ಕಾಂಟ್ರವರ್ಸಿ ಸೃಷ್ಟಿಯಾಗತ್ತಲ್ಲ. ಅದ್ ನನಗ್ ಗೊತ್ತಿಲ್ಲ. ನೀವು ಎಷ್ಟೋ ವರ್ಷಗಳ ಕಾಲ ಯುನೈಟೆಡ್ ನೇಷನ್ಸ್ನಲ್ಲಿ ಇದ್ದು ವಾಪಸ್ ಬಂದಿದ್ದೀರಾ. ದಿಲ್ಲಿ ಬಾರ್ ಅಸೋಸಿಯೇಷನ್ನ ವ್ಯಕ್ತಿಗಳು ರಾಷ್ಟ್ರಪತಿಯವ್ರಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದ ಕಾಪಿ ನನ್ನ ಹತ್ರ ಇದೆ. ತುಂಬಾ ಒಳ್ಳೆ ವಿಷಯ. ನಾನು ಓದಿಲ್ಲ, ನನಗೂ ತೋರಿಸಿ. ಖಂಡಿತ, ನಾನಿದೆ ನಿಮ್ಗೆ ತೋರಿಸ್ಬಲ್ಲೆ. ಈ ಪತ್ರವನ್ನ ಅವರು ರಾಷ್ಟ್ರಪತಿಯವರಿಗೆ ಮತ್ತೆ ಹೋಮ್ ಮಿನಿಸ್ಟರ್ ಶಿವರಾಜ್ ಪಾಟೀಲ್ ಅವ್ರಿಗೆ ಬರೆದಿದ್ದಾರೆ. ಮತ್ತೆ ಇದರಲ್ಲಿ ಅವ್ರು ಹೇಳಿದ್ದಾರೆ ಕಿರಣ್ ಬೇಡಿ ಅವರನ್ನ ದಿಲ್ಲಿ ಪೊಲೀಸ್ಗೆ ಯಾವುದೇ ಕಾರಣಕ್ಕೂ ವಾಪಸ್ ಬರೋಕ್ ಬಿಡಬಾರ್ದು ಅಂತ. ಯಾವುದೇ ಕಾರಣಕ್ಕೂನಾ? ದಿಲ್ಲಿ ವಕೀಲರು ಏನಿದ್ದಾರೆ ಅವರು ಇವತ್ತಿಗೂ ಈ ವಿಷಯನ ಮರ್ತಿಲ್ಲ. ಏನಂದ್ರೆ ಕಿರಣ್ ಬೇಡಿ ಅವರ ಕಣ್ಣೆದುರೇ ಎಷ್ಟು ದಾರುಣವಾಗಿ ಅವ್ರ ಮೇಲೆ ಹಲ್ಲೆ ನಡೆದಿತ್ತು ಅಂತ. ಅದು ಸೀರಿಯಸ್ ಅಲ್ಲ. ಇದು ಸೀರಿಯಸ್ ಅಲ್ಲ. ಹಲ್ಲೆ ಸೀರಿಯಸ್ ಆಗಿರ್ಲಿಲ್ವಾ ಅಥವಾ ಅವರ ಚಾರ್ಜಸ್? ಹಲ್ಲೆ ನಡೆದೇ ಇಲ್ಲ. ಆದ್ರೆ ಈ ಲೆಟರ್ ಸೀರಿಯಸ್ ಅಲ್ಲ. ಐ ಡೋಂಟ್ ಥಿಂಕ್ ದೇ ಮೀನ್ ಇಟ್. ಐ ಥಿಂಕ್ ದೇ ವುಡ್ ಲೈಕ್ ಟು ಸಿ ಮೀ ಬ್ಯಾಕ್. ಅವರು ಒಳ್ಳೆ ವ್ಯಕ್ತಿಗಳು. ಅವ್ರು ಬರ್ದಿದ್ದಾರೆ ಏನಂದ್ರೆ ದ ಲಾಯರ್ಸ್ ಹ್ಯಾವ್ ನಾಟ್ ಫರ್ಗಾಟನ್ ದ ಇಯರ್ 1988 ವೆನ್ ಮಿಸ್ ಕಿರಣ್ ಬೇಡಿ ವಾಸ್ ಮಿಸ್ಯೂಸಿಂಗ್ ಹರ್ ಪೊಸಿಷನ್ ಆಸ್ ಡಿಸಿಪಿ ನಾರ್ತ್. ಅವರಿಗೆ 1988 ವಿಚಾರ ಇವತ್ತಿಗೂ ನೆನಪಿದೆ. ಕನ್ನೈ ವಿತ್ ಒನ್ ಮುನ್ಸಿಪಲ್ ಕಾರ್ಪೊರೇಟರ್ ಹೂ ಬ್ರಾಟ್ ಥೌಸಂಡ್ಸ್ ಆಫ್ ಹೈರ್ಡ್ ಪರ್ಸನ್ಸ್ ಟು ಅಟ್ಯಾಕ್ ಲಾಯರ್ಸ್ ಇನ್ ದ ಕೋರ್ಟ್ ಪ್ರಿಮೈಸಸ್ ಇನ್ ಆರ್ಡರ್ ಟು ಟೀಚ್ ಅ ಲೆಸನ್ ಟು ದೆಮ್. ಅವರಲ್ಲಿ ಮಿಸ್ಯೂಸಿಂಗ್ ಅನ್ನೋದು ಬರ್ದಿದ್ದಾರೆ. ಬಹುಶಃ ಅವ್ರು ಯೂಸಿಂಗ್ ಅಂತ ಬರಿಬೇಕಿತ್ತು. ಮಿಸ್ ಅಂತ ಸುಮ್ನೆ ಬರ್ದಿದ್ದಾರೆ. ಅವರು ಇದನ್ನೂ ಬರ್ದಿದ್ದಾರೆ ಏನಂದ್ರೆ ದೀಸ್ ಪೀಪಲ್ ವರ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ದ ಬ್ರೂಟಲ್ ಲಾಠಿ ಚಾರ್ಜಸ್ ಆರ್ಡರ್ಡ್ ಬೈ ಮಿಸ್ ಕಿರಣ್ ಬೇಡಿ ಅಂಡ್ ವರ್ ಡಿಮ್ಯಾಂಡಿಂಗ್ ಎಂಕ್ವೈರಿ ಇನ್ ದ ಸೇಮ್. ದಿ ಬಾರ್ ಅಸೋಸಿಯೇಷನ್ ವುಡ್ ಲೈಕ್ ಟು ಎಂಫಸೈಸ್ ದಟ್ ದ ಲಾಯರ್ಸ್ ಈವನ್ ಆನ್ ದಿಸ್ ಡೇಟ್ ಹ್ಯಾವ್ ನಾಟ್ ಫರ್ಗಾಟನ್ ದಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂಡ್ ಎನಿ ಅಟೆಂಪ್ಟ್. ಇದ್ರ ಮೇಲೆ ಸ್ವಲ್ಪ ಗಮನ ಕೊಡಿ. ಎನಿ ಅಟೆಂಪ್ಟ್ ಟು ಪೋಸ್ಟ್ ಮಿಸ್ ಕಿರಣ್ ಬೇಡಿ ಆಸ್ ಕಮಿಷನರ್ ಆಫ್ ಪೊಲೀಸ್ ಇನ್ ಕಾಂಟ್ರವೆನ್ಷನ್ ವಿತ್ ದಿ ಫೈಂಡಿಂಗ್ಸ್ ಆಫ್ ವಾಧ್ವಾ ಕಮಿಷನ್ ಮೇ ಆಗ್ರವೇಟ್ ದ ಸಿಚುಯೇಷನ್. ಒಂದ್ ವೇಳೆ ನೀವು ದಿಲ್ಲಿ ಪೊಲೀಸ್ಗೆ ಮತ್ತೆ ಬಂದ್ರೆ ಅಲ್ಲಿ ಗಲಭೆ ಆಗತ್ತೆ ಅಂತ. ಏನ್ ತೊಂದರೆ ಇಲ್ಲ. ತುಂಬಾ ದೊಡ್ಡ ಪೊಲೀಸ್ ಫೋರ್ಸ್ ಇದೆ, ಅವ್ರನ್ನ ಸಂಭಾಳಿಸ್ತಾರೆ. ಯಾಕಂದ್ರೆ ಇದ್ರಲ್ಲಿ ಯಾವುದೇ ಇಂಟೆನ್ಷನ್ ಏನಿಲ್ಲ. ಇದು ಬರೀ ಡ್ಯೂಟೀಸು. ಪ್ರತಿ ಡ್ಯೂಟಿಗೆ 2 ಮುಖಗಳಿರತ್ತೆ. ಒಂದನ್ ಯೂಸ್ ಅಂತ ಅನ್ಬೋದು, ಮತ್ತೆ ಇನ್ನೊಂದನ್ನ ಮಿಸ್ಯೂಸ್ ಅನ್ಬೋದು. ಸೊ ಇಟ್ಸ್ ಆಲ್ವೇಸ್ 2 ಫೇಸಸ್ ಆಫ್ ದ ಸೇಮ್ ಕಾಯಿನ್. ಮತ್ ನಾವಂತೂ ಒಂದ್ ಡ್ಯೂಟಿ ಮುಗಿಸಿ ಇನ್ನೊಂದ್ ಡ್ಯೂಟಿಗೆ ಹೊರಟೋಗ್ತೀವಿ. ಪಾಪ ಇವ್ರು ಯಾಕೆ ಅಲ್ಲೇ ನಿಂತಿರ್ಬೇಕು? ಆದ್ರೆ ನೋಡಿ, ಅವ್ರು ಹೇಳಿದ್ದಾರೆ ಏನಂದ್ರೆ ಒಂದ್ ವೇಳೆ ನೀವಿಲ್ಲಿಗೆ ಬಂದ್ರೆ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಅವರು ಹೋಮ್ ಮಿನಿಸ್ಟರ್ ಹತ್ರ ಟೈಮ್ ಕೇಳಿದ್ದಾರೆ ಇದ್ರ ಬಗ್ಗೆ ದೂರು ಕೊಡೋದಕ್ಕೆ. ಬಹುಶಃ ಹೋಮ್ ಮಿನಿಸ್ಟರ್ ಸಾಬ್ ತುಂಬಾ ಬ್ಯುಸಿ ಇರಬಹುದು. ಅವರು ಇದು ಅಷ್ಟೊಂದ್ ಸೀರಿಯಸ್ ಏನಿಲ್ಲ. ಐ ಡೋಂಟ್ ಥಿಂಕ್ ಸೊ. ನಾನು ಕೇಳ್ಪಟ್ಟೆ ನಿಮ್ಮ ಪೋಸ್ಟಿಂಗ್ ಇದೇ ಕಾರಣಕ್ಕೆ ನಿಂತಿದೆ ಅಂತ. ಇಲ್ಲ, ಈ ಕಾರಣಕ್ಕೇನು ನಿಂತಿಲ್ಲ. ನಾನು ರಜೆಯಲ್ಲಿದ್ದೀನಿ. ನಾನು ಈಗೊಂದ್ ಪುಸ್ತಕ ಬರೀತಿದ್ದೀನಿ.
ನಾನು ಪುಸ್ತಕದ ಫಸ್ಟ್ ಡ್ರಾಫ್ಟ್ ಕೂಡ ಬರ್ದು ಮುಗಿಸಿದೀನಿ. ಅದು ಖಂಡಿತ ಕಾಂಟ್ರವರ್ಷಿಯಲ್ ಆಗಿರುತ್ತೆ. ಆ ಬುಕ್ ಅಂತೂ ಖಂಡಿತ ಇರುತ್ತೆ. ಒಂದೊಳ್ಳೆ ಸಬ್ಜೆಕ್ಟ್ ಸಿಗುತ್ತೆ ಆಪ್ಕಿ ಅದಾಲತ್ಗೆ 10 ವರ್ಷ ಆದ್ಮೇಲೆ. ಹೇಗ್ ನಾನ್ ನಿಮ್ ಹತ್ರ 12 ವರ್ಷ ಆದ್ಮೇಲೆ ಬಂದಿದ್ದೀನಲ್ಲ ಹಾಗೆ. ಅಕ್ಟೋಬರ್ನಲ್ಲಿ ನಾನು ವಾಪಸ್ ಡ್ಯೂಟಿಗೆ ಬರ್ತಿದ್ದೀನಿ. ಇದಕ್ಕೋಸ್ಕರ ಏನ್ ನಿಂತಿಲ್ಲ, ಯಾಕಂದ್ರೆ ಅದು ಈ ವಿಷಯ ಇಲ್ಲ ಬೇರೆ ಅಂತ. ಯಾಕಂದ್ರೆ ನಾನ್ ರಜೆನ ಅಕಾಡೆಮಿಕಲಿ ಕೇಳಿದೀನಿ, ಯಾಕಂದ್ರೆ ನನ್ ಬುಕ್ ಬರಿಬೇಕು ಅಂತ. ಅಂದ್ರೆ ನನ್ ಪೂರ್ತಿ ಯುನೈಟೆಡ್ ನೇಷನ್ಸ್ ಎಕ್ಸ್ಪೀರಿಯನ್ಸ್ ಮತ್ತೆ ಈ ಕಾಂಟ್ರವರ್ಷಿಯಲ್ ಎಕ್ಸ್ಪೀರಿಯನ್ಸ್ ಗಳನ್ನ ನಾನ್ ಬರೆಯಕ್ಕಾಗ್ಲಿ ಅಂತ. ಅಂದ್ರೆ ನೀವು ಒಪ್ತೀರಾ ಕಾಂಟ್ರವರ್ಸೀಸ್ ಇವೆ ಅಂತ? ನೀವ್ ಹೇಳಿದ್ರಲ್ವಾ, ಅದಕ್ಕೆ ನಾನ್ ಹೇಳ್ತಿದೀನಿ. ಇಲ್ಲಾಂದ್ರೆ ನೀವು ಕನ್ವಿಕ್ಷನ್ ಮಾಡಿಸ್ಬಿಡ್ತೀರಾ ಜಡ್ಜ್ ಸಾಬ್ ಅವರಿಂದ. ಹಾಗಾದ್ರೆ ನಿಮ್ಮ ಹೆಸರನ್ನ ಕಿರಣ್ ಬೇಡಿ ಬದಲು ಕಾಂಟ್ರವರ್ಸಿ ದೇವಿ ಅಂತ ಮಾಡ್ಬೇಕು. ನೀವ್ ಯಾಕೆ ಅವ್ರ ಜೊತೆ ಸೇರ್ಕೋತಿದ್ದೀರಾ? ಯು ಆರ್ ರಜತ್, ಯು ನಾಟ್ ದೆಮ್. ಯು ವುಡ್ ಚೇಂಜ್ ಮೈ ನೇಮ್. ಆದ್ರೆ ನಿಮ್ಗೆ ನೆನಪಿದ್ಯಾ ಏನಂದ್ರೆ 1880ನಲ್ಲಿ ನಡೆದಂತ ಘಟನೆ ಏನಾಗಿತ್ತು? ಅದರ ನಂತರ ವದ್ವಾ ಕಮಿಷನ್ ನಿಮ್ಮನ್ನ ಆ ವಿಷಯದಲ್ಲಿ ದೋಷಿ ಅಂತ ಇಫ್ ಹೇಳಿತ್ತು. ಯು ವದ್ವಾ ಕಮಿಷನ್ ರಿಪೋರ್ಟ್ನ ನೀವು ಸರಿಯಾಗಿ ಓದಿದ್ರೆ ಗೊತ್ತಾಗುತ್ತೆ. ವದ್ವಾ ಕಮಿಷನ್ ಎಲ್ರನ್ನೂ ದೋಷಿ ಅಂತ ಹೇಳಿತ್ತು, ಎಲ್ರನ್ನೂ. ಮತ್ತು ಅದಾದ್ಮೇಲೆ ಏನು ರೆಕಮೆಂಡೇಶನ್ಸ್ ಕೊಡಲಾಗಿತ್ತು ಅದು ನನಗನ್ಸಲ್ಲ ಇಂಪ್ಲಿಮೆಂಟ್ ಆಗಿದೆ ಅಥವಾ ಆಕ್ಸೆಪ್ಟ್ ಆಗಿದೆ ಅಂತ. ಸೊ ಇಟ್ ಇಸ್ ರಿಮೈನಿಂಗ್ ಸ್ಟೇಟಸ್ ಕೋ. ಸೊ ಗವರ್ನ್ಮೆಂಟ್ ಎಲ್ಲಿ ಕಮಿಷನ್ ಇತ್ತೋ ಅಲ್ಲೇ ನಿಂತಿದೆ, ಬಿಕಾಸ್ ಅವರು ಎಲ್ರನ್ನೂ ದೋಷಿ ಅಂತ ಪತ್ತೆ ಮಾಡಿದ್ರು. ಅಂದ್ರೆ ಮೀನ್ಸ್ ಯಾರೂ ದೋಷಿ ಅಲ್ಲ ಅಂತ. ಸರಿ, ಇಷ್ಟು ಹೇಳಿದ್ರಿ. ಏನಂದ್ರೆ ಇವತ್ತು ನೀವು ಮತ್ತೆ ದಿಲ್ಲಿ ಪೊಲೀಸ್ಗೆ ಯಾವಾಗ ಹೋಗ್ತೀರಾ? ಮತ್ತೆ ಇನ್ನೊಂದು ಸಲ ಅವಕಾಶ ಬಂದ್ರೆ ಏನಾದ್ರೂ ನೀವು 88 ಮಾಡ್ದ ಹಾಗೆ ಮಾಡ್ತೀರಾ ಅಥವಾ ಇವತ್ತು ಬದಲಾಗಿದ್ದೀರಾ? ಇಲ್ಲ, ತುಂಬಾ ವರ್ಷಗಳಾಗಿದೆ. ಟೆಕ್ನಾಲಜಿ ಬಂದಿದೆ, ಯುಸಿ ಟ್ರೈನಿಂಗ್ ಹೊಸ್ತು ಬಂದಿದೆ. ಸೊ ಎಕ್ಸ್ಪೀರಿಯನ್ಸ್ ಕೂಡ ಹೊಸದಾಗಿ ಬಂದಿದೆ. ಇದನ್ ಹೇಳ್ತೀರಾ ಏನಂದ್ರೆ ಕಿರಣ್ ಬೇಡಿ ಬಂದ ತಕ್ಷಣ ಏನು ಒಂದು ಟೆರರ್, ಒಂದು ಭಯ ಜನರ ಮನ್ಸಲ್ಲಿ ಆವರಿಸ್ಕೊಳುತ್ತಲ್ಲ, ಆ ಭಯ ಮತ್ತೆ ಬರುತ್ತಾ? ಯಾವ ವಿಷಯಕ್ ಭಯ? ಯಾವ ವಿಷಯಕ್ ಭಯ? ಕೆಲವರಿಗೆ ಗಾಡಿ ತಗೊಂಡೋಗ್ತಾರೆ ಅಂತ ಭಯ, ಕೆಲವರಿಗೆ ಹೊಡಿತಾರೇನೋ ಅಂತ ಭಯ. ತಪ್ಪಾಗಿ ಪಾರ್ಕ್ ಮಾಡಿದ್ರೆ ಗಾಡಿ ಖಂಡಿತ ತಗೊಂಡೋಗ್ತಾರೆ. ನಾನ್ ಹೇಳೋದು ಈಗ್ಲೂ ತಗೊಂಡೋಗ್ತಾರೆ, ಆವಾಗ್ಲೂ ತಗೊಂಡೋಗ್ತಿದ್ರು. ಮತ್ತು ಒಂದ್ ವೇಳೆ ಯಾರಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಅವ್ರ ಜೈಲ್ಗೆ ಖಂಡಿತ ಹೋಗ್ತಾರೆ. ಆದ್ರೆ ಜೈಲಿಂದ ಯಾವಾಗ ವಾಪಸ್ ಬರ್ತಾರೋ ಅವಾಗ ಅವ್ರನ್ನ ತಿದ್ದೋ ಕೆಲ್ಸ ಕೂಡ ಮಾಡಲಾಗತ್ತೆ. ಇದು ನನ್ನ ಹೊಸ ಲರ್ನಿಂಗ್. ಮೊದ್ಲು ಬಹುಶಃ ಅಷ್ಟೊಂದಿರ್ಲಿಲ್ಲ, ಇದು ಈವಾಗ ಆಗಿದೆ. ಸೊ ಕೆಲವೊಂದ್ ಚೇಂಜಸ್ ಕೂಡ ಇವೆ, ಕೆಲವು ಅಮೆಂಡ್ಮೆಂಟ್ಸ್ ಇವೆ, ಕೆಲವು ಕಂಟಿನ್ಯೂಟಿ ಕೂಡ ಆಗಿರುತ್ತೆ. ಜನರನ್ನ ಕೇಳೋಣ ನಿಮ್ಮ ಸಾಮರ್ಥ್ಯದ ಮೇಲೆ ಅವ್ರಿಗೆ ಎಷ್ಟು ನಂಬಿಕೆ ಇದೆ ಅಂತ. ಪೊಲೀಸರಲ್ಲಿ ಇವಾಗ ಏನಾಗಿದೆ ಅಂತಂದ್ರೆ ಕಿರಣ್ ಬೇಡಿ ಅವ್ರ ಹೆಸರು ಮಾತ್ರ ಕೇಳ್ಬರುತ್ತೆ, ಮಿಕ್ತವ್ರ ಹೆಸರು ಯಾಕೆ ಕೇಳ್ಬರಲ್ಲ? ಆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಓವರ್ ಆಲ್ ಪೊಲೀಸ್ ಕಾನ್ಸೆಪ್ಟ್ನಲ್ಲಿ ಯಾಕಿಲ್ಲ? ಅದು ಖೈದಿಗಳ ರಿಫಾರ್ಮ್ ಆಗಿರ್ಬೋದು ಅಥವಾ ಇಂದಿರಾ ಗಾಂಧಿ ಅವರ ಗಾಡಿನ ಕ್ರೇನ್ ನಿಂದ ಎತ್ತಿರೋದಾಗಿರ್ಬೋದು. ಮಿಕ್ಕ ವ್ಯಕ್ತಿಗಳು ಯಾಕೆ ಹಾಗೆ ಮಾಡ್ತಾ ಇಲ್ಲ? ಯಾಕಂದ್ರೆ ಅವ್ರಿಗೂ ಒಂದು ರೆಕಗ್ನಿಷನ್ ಸಿಗುತ್ತೆ, ಈ ತರದ ಕೆಲಸ ಆಗ್ತಿದೆ, ಪೊಲೀಸ್ನವ್ರು ಏನ್ ಮಾಡ್ತಿದಾರೋ ಒಳ್ಳೆ ಲೆವೆಲ್ನಲ್ಲೇ ಮಾಡ್ತಿದಾರಂತ. ಇದಕ್ಕೆ ನೀವು ಉತ್ತರ ಕೊಡ್ಲೇಬೇಕು, ಮಿಕ್ಕದವ್ರು ಯಾಕೆ ಹೀಗೆ ಮಾಡ್ತಿಲ್ಲ ಅಂತ. ಮಿಕ್ಕವ್ರನ್ನ ಕರೆಸಿ ಆಪ್ಕೆ ಅದಾಲತ್ಗೆ, ಮತ್ ಅವ್ರನ್ನ ಕೇಳಿ ಹೌ ಕೆನ್ ಐ ಆನ್ಸರ್. ಬಟ್ ಒಂದ್ ವಿಷಯದಲ್ಲಿ ನನ್ ಬಿಲೀಫ್ ಏನಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಯಾರು ಪೊಲೀಸ್ ಸರ್ವಿಸ್ ಅಥವಾ ಸರ್ಕಾರಿ ಸರ್ವಿಸಿಗೆ ಬರ್ತಾರೋ ಅವ್ರು ತಮ್ಮದೇ ದೃಷ್ಟಿಕೋನದಿಂದ ಬರ್ತಾರೆ, ತಮ್ಮದೇ ಆದ ಕ್ವಾಲಿಟೀಸ್ ಜೊತೆಗೆ ಬರ್ತಾರೆ, ತಮ್ಮದೇ ಆದ ಆಟಿಟ್ಯೂಡ್ಸ್ ಜೊತೆಗೆ ಬರ್ತಾರೆ, ತಮ್ಮದೇ ಆದ ಬಿಲೀಫ್ಸ್ ಜೊತೆಗೆ ಬರ್ತಾರೆ. ಮತ್ತು ಈ ಬಿಲೀಫ್ಸ್ ಮತ್ತು ದೃಷ್ಟಿಕೋನದ ಡಿಗ್ರಿ ಒಬ್ಬೊಬ್ರಲ್ಲೂ ವೇರಿ ಆಗಿರುತ್ತೆ. ಬಹುಶಃ ಎಷ್ಟೋ ಜನರು ಒಳ್ಳೆ ಕೆಲಸಗಳು ಹೊರಗಡೆ ವಿಸಿಬಲ್ ಆಗದೆ ಇರ್ಬೋದು, ಮತ್ ನಂದು ಜಾಸ್ತಿ ವಿಸಿಬಲ್ ಆಗಿರ್ಬೋದು. ಅದಕ್ಕೆ ಬಹುಶಃ ನೀವ್ ಹೀಗೆ ಯೋಚಿಸ್ತಿದ್ದೀರಾ. ಮತ್ತೆ ನನ್ ನಂಬಿಕೆ ಏನಂದ್ರೆ, ಬಹುಶಃ ನನಗಿಂತ ಒಳ್ಳೆ ಆಫೀಸರ್ಗಳ ಮತ್ತೆ ಹಿರಿಯ ಸಾಮರ್ಥ್ಯಶಾಲಿ ಆಫೀಸರ್ಗಳ ಮತ್ತೊಬ್ರು ಆಫೀಸರ್ ಜಡ್ಜ್ ಸಾಬ್ ಇಲ್ಲೇ ಕೂತಿದ್ದಾರೆ. ಇವ್ರೆಲ್ರೂ ಒಳ್ಳೆ ಕೆಲಸಗಳು ವಿಸಿಬಲ್ ಆಗಿಲ್ಲ, ಅದಕ್ಕೆ ನಿಮಗ್ ಗೊತ್ತಿಲ್ಲ ಅಷ್ಟೇ. ಬಹುಶಃ ಇದೇ ರೀಸನ್ ಇರ್ಬೋದು. ಆದ್ರೆ ನಾನ್ ಹೇಳ್ತಿರೋದೇನಂದ್ರೆ, ನಾವೆಲ್ಲರೂ ನಮ್ಮ ದೃಷ್ಟಿಕೋನದಿಂದ ಬರ್ತೀವಿ ಮತ್ತು ನಮ್ಮ ಅಪ್ರೋಚ್ ಇಟ್ಕೊಂಡ್ ಬರ್ತೀವಿ. ಸೊ ಮೇ ಬಿ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್. ಮತ್ ಅವ್ರ ಕೆಲ್ಸ ನಿಮಗ್ ವಿಸಿಬಲ್ ಆಗಿಲ್ಲ ಅಂದ್ರೆ ಅದು ನನ್ ಫಾಲ್ಟ್ ಅಲ್ಲ, ಅದು ಫಾಲ್ಟ್ ಮೀಡಿಯಾ ಅವ್ರದ್ದು. ಅವ್ರ ಕೆಲ್ಸಗಳನ್ನ ನಿಮಗ್ ತೋರಿಸಿಲ್ಲ.